ಚಾನಲ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಗೀ ರೈಸ್ ಟೈಪ್ ಇದೆ, ಬಟ್ ಗೀ ರೈಸ್ ಅಲ್ಲ, ಕಾಯಿ ಹಾಲಿನಲ್ಲಿ ನಾನು ಪಲಾವ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಇಲ್ಲ ಯಾರಾದರೂ ಮನೆಗೆ ನೆಂಟರು ಬಂದಲ್ಲಿ ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳಬಹುದು. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ. ಮಾರ್ನಿಂಗು ಟಿಫನ್ಗೆಲ್ಲ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ 2 ಕಾಯಿನ ತೊಗೊಂಡಿದ್ದೀನಿ. ಮನೆಯಲ್ಲಿ ಸ್ವಲ್ಪ ಹಬ್ಬ ಏನಾದರೂ ಮಾಡಿದಲ್ಲಿ ಕಾಯಿ ಎಲ್ಲ ಉಳಿದಿರುತ್ತೆ ಅಲ್ವಾ, ಸೊ ಆ ಟೈಮಲ್ಲಿ ನೀವು ಈ ರೆಸಿಪಿನ ಮಾಡ್ಕೊಳ್ಬಹುದು. ನಾನಿಲ್ಲಿ 2 ಕಾಯಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೆ. ನಿಮಗೆ ಬೇಕಂದರೆ ತುರಿಯೋ ಮಣಿ ಬರುತ್ತಲ್ವ, ಸೊ ಅದರಲ್ಲೇ ಬೇಕಾದರೆ ತುರ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ, ಖಂಡಿತ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿ, ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ನಾನು ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಈ ರೀತಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ತೊಗೊಂಡು ಸೊ ಅದಕ್ಕೆ ಇದನ್ನು ಸೇರಿಸ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಿರೋ ರೀತಿ ನೀವು ಸಹ ಸೇರಿಸ್ಕೊಂಡು ಟೈಟಾಗಿ ನೀರನ್ನು ತಗೊಳ್ಳಿ. ಹಾಲನ್ನು ಈ ರೀತಿ ಹಿಂಡ್ತಾ ಇದ್ರೇ ಹಾಲು ಬರುತ್ತೆ. ಸೊ ಸ್ವಲ್ಪನೂ ಸಹ ನೀರಿಲ್ಲದೆ ನೀಟಾಗಿ ಹಿಂಡ್ಕೊಳ್ಳಿ. ನೋಡಿ, ಈ ರೀತಿ ಸಿಪ್ಪೆ ಅನ್ನೋದು ಬರುತ್ತೆ. ನಿಮಗೆ ಈ ಸಿಪ್ಪೆ ಬೇಡ ಅಂತಂದರೆ ಬಿಸಾಕ್ಬೋದು. ಸೊ ನೋಡಿದ್ರಲ್ವ, ಈ ರೀತಿ ನಾನು ಹಾಲನ್ನು ತೊಗೊಂಡಿದ್ದೀನಿ. ಈಗ ಅದೇ ಜಾರ್ಗೆ ನಾನಿಲ್ಲಿ ಮಸಾಲನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣಸಿನ್ಕಾಯಿಯನ್ನು ತೊಗೊಳ್ಳಿ. ಇದು ಕೇಳ್ದೆ ಅಲ್ವಾ, ಜಾಸ್ತಿ ಐಟಮ್ಸ್ ಏನಿಲ್ಲ. ಹಾಗೆ ಈರುಳ್ಳಿ, 1 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಅದನ್ನು ಸಹ 1 ಗಡ್ಡೆ ಬೆಳ್ಳುಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಕಾದರೂ ಸೇರಿಸ್ಕೊಳ್ಬೋದು, ಬಟ್ ಕಾಯಿಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಕಾಯಿ ಹಾಲಿನಲ್ಲಿ, ಹಾಗಾಗಿ ನಾನು ತುಪ್ಪನ ಸ್ಕಿಪ್ ಮಾಡಿದ್ದೀನಿ. ಈಗ ನೋಡಿ, 3 ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಲವಂಗ, 2 ಚಕ್ಕೆ, 2 ಏಲಕ್ಕಿನ ತೊಗೊಂಡಿದ್ದೀನಿ. ಇದು ಫ್ಲೇವರಿಗೆ ಚೆನ್ನಾಗಿರುತ್ತೆ ಏಲಕ್ಕಿ. ಈಗ ಕರಿಬೇವನ್ನು ಸೇರಿಸ್ಕೊಂಡು ಒಂದು ರೌಂಡು ಮಿಕ್ಸ್ ಕೊಡೋಣ. ಮತ್ತು ಒಂದು ಈರುಳ್ಳಿ ಸಣ್ಣದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಒಂದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಹಸಿ ಬಟಾಣಿ ನಾನು ನೆನೆಸ್ಕೊಂಡಿದ್ದೆ, ಸೊ ಅದನ್ನು ಸಹ 1 ಹಿಡಿ ಆಗೋಷ್ಟು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ಪೈಸಸ್ ಏನು ನಾನು ಸೇರಿಸ್ಕೊಡೋದಿಲ್ಲ, ಸೊ ಇಷ್ಟೇ ಸಾಕಾಗುತ್ತೆ. ಹಸಿಮೆಣಸಿನ್ಕಾಯಲ್ಲಿ ಖಾರ ಇರುತ್ತೆ, ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿ ಅಷ್ಟೇ ಸಾಕಾಗುತ್ತೆ. ಈಗ ನೋಡಿ, ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ರಿಯಲಿ ನಮಗೆ ಮದುವೆ ಮನೆಯಲ್ಲೆಲ್ಲ ನೀವು ತಿಂದಿರ್ತೀರ, ಸೊ ಅದೇ ಟೇಸ್ಟು ಮನೆಯಲ್ಲೂ ಸಹ ಮಾಡ್ಕೊಳ್ಬೋದು. ಇದಕ್ಕೆ ಸೈಡ್ ಡಿಶ್ ಆಗಿ ನೀವು ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕಾಯಿ ಹಾಲು ಸಹ ಕಾಯಿ ಚಟ್ನಿ ಥರನೇ ಟೇಸ್ಟ್ ಕೊಡುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೋಡಿ, ನಾನು 1.5 ಲೋಟ ಆಗೋಷ್ಟು ನನಗೆ ಕಾಯಿ ಹಾಲು ಆಗಿತ್ತು. ಹಾಗಾಗಿ ನಾನು 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. 3 ಲೋಟ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಅದರಲ್ಲಿ 2 ಲೋಟ ಕಾಯಿ ಹಾಲು ತೊಗೊಂಡಿದ್ದೀನಿ, 1 ಲೋಟ ನೀರನ್ನು ತೊಗೊಂಡಿದ್ದೀನಿ. ನಿಮಗೆ 1 ಲೋಟ ನೀರು ಬೇಕಂದರೆ ತೊಗೊಳ್ಬೋದು, ಇಲ್ಲಾಂದರೆ 2 ಲೋಟ ನೀರು ತೊಗೊಂಡು 1 ಲೋಟ ಕಾಯಿ ಹಾಲು ತೊಗೊಳ್ಬೋದು. ಈಗ ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಸೊ ಈಗ ಒಂದು ರೌಂಡು ಮಿಕ್ಸ್ ಕೊಟ್ಟು ಉಪ್ಪು ಮತ್ತು ಖಾರ ಸರಿ ಹೋಗಿದೆಯಾ ನೋಡ್ಕೊಳ್ಳಿ. ಈ ಟೈಮಲ್ಲಿ ಸರಿ ಹೋಗಿಲ್ಲ ಅಂತಂದರೆ ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಳಿ. ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಕರವಾದಂತಹ ಕಾಯಿ ಪಲಾವ್ ರೆಡಿ ಆಗುತ್ತೆ. ರಿಯಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಸೊ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಡಿಫ್ರೆಂಟಾಗಿ ಆ ರೆಸಿಪಿ ಆಗಿದೆ. ಎಷ್ಟು ಸಿಂಪಲ್ ಮೆಥಡ್ ಅಲ್ವಾ. ಸೊ ಖಂಡಿತ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್. ಬಾಯ್.